ಹಲೋ ನಮಸ್ತೆ ಎಲ್ರಿಗೂ. ನೀವು ಚಂದ ಆಗಬೇಕು ಅನ್ನುವಂಥ ಆಸೆ ನಿಮಗಿದ್ರೆ ಅಥವಾ ಸೌಂದರ್ಯದ ಬಗ್ಗೆ ಕಾಳಜಿ ಇರುವಂಥ ಪ್ರತಿಯೊಬ್ಬರು ತಿಳಿದುಕೊಳ್ಳೇಬೇಕಾದಂಥ 7 ಬೇಸಿಕ್ ಸ್ಕಿನ್ ಕೇರ್ ರೂಟೀನ್ಸ್ ಬಗ್ಗೆ ನಾನು ಹೇಳ್ತೇನೆ ಅಂತ ಹೇಳಿದೆ. ಅದರಲ್ಲಿ 2 ಎಪಿಸೋಡ್ಸ್ ಆಲ್ರೆಡಿ ನಾನು ಮಾಡಿದ್ದೇನೆ. ಮೊದಲನೇದಾಗಿ ಮುಖವನ್ನು ಹೇಗೆ ಕ್ಲೀನಾಗಿ ತೊಳ್ಕೊಳ್ಳೋದು, ಯಾವ ಫೇಸ್ ವಾಶ್ ಅಥವಾ ಯಾವ ಕ್ಲೆನ್ಸರ್ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳಿದ್ದೇನೆ. ಎರಡನೇದಾಗಿ ಸ್ಕಿನ್ ಟೋನ್ಡ್ ಆಗಿರಲಿಕ್ಕೆ ಯಾವ ಟೋನರನ್ನು ಬಳಸಬೇಕು ಅಥವಾ ಹೋಮ್ ರೆಮಿಡಿ ಯಾವುದಿದೆ ಅದರ ಬಗ್ಗೆ ಕೂಡ ಹೇಳಿದ್ದೇನೆ. ನಾನು ಪ್ರತಿ ಎಪಿಸೋಡಲ್ಲಿ ಒಂದು ಒಳ್ಳೆಯ ಪ್ರಾಡಕ್ಟ್ ಅಥವಾ ಕ್ರೀಮ್ ಬಗ್ಗೆ ಕೂಡ ಹೇಳ್ತೇನೆ, ಒಳ್ಳೆಯ ಮನೆಮದ್ದು ಬಗ್ಗೆ ಕೂಡ ಹೇಳ್ತೇನೆ. ಯಾಕಂತಂದರೆ ಪ್ರತಿಯೊಬ್ಬರಿಗೆ ಮಾರ್ಕೆಟಲ್ಲಿ ಇರೋದನ್ನೇ ಇಷ್ಟಪಡಲ್ಲ ಅಥವಾ ಮಾರ್ಕೆಟಲ್ಲಿ ಇರೋದೇ ಬೇಕಾಗಿರಲ್ಲ. ಮನೆಯಲ್ಲಿ ಕೂಡ ನಾವು ಸುಲಭವಾಗಿ ಕೆಲವೊಂದು ಬ್ಯೂಟಿ ಟಿಪ್ಸ್ ಅಥವಾ ಸೀಕ್ರೆಟ್ಸ್ ಅಥವಾ ಹೋಮ್ ರೆಮಿಡೀಸನ್ನು ಮಾಡ್ಬೋದು. ಪ್ರತಿ ಎಪಿಸೋಡ್ಸಲ್ಲೂ ಮನೆಮದ್ದನ್ನು ಹೇಳ್ತೀನಿ, ಹೊರಗಡೆಯಿಂದ ಇರೋ ಒಳ್ಳೆಯ ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ಕೂಡ ಹೇಳ್ತೀನಿ. ಇವತ್ತಿನ ಎಪಿಸೋಡಲ್ಲಿ ಅದರ ಮುಂದುವರಿದ ಭಾಗ ಅಂದರೆ ಮುಖವನ್ನು ಕ್ಲೀನಾಗಿ ತೊಳೆದಾಯಿತು, ಟೋನರನ್ನು ಅಪ್ಲೈ ಮಾಡಿದಾಯಿತು. ಇವಾಗ ನೆಕ್ಸ್ಟ್ ಏನು? ಸ್ಕಿನ್ನನ್ನು ಮಾಯ್ಶ್ಚರೈಸಿಂಗ್ ಮಾಡೋದು. ಇದು ಸ್ಕಿನ್ ಕೇರಲ್ಲಿ ಕಿಂಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ತುಂಬ 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 ಮುಖ್ಯವಾಗಿರುವಂಥ ಒಂದು ಟಿಪ್ಸ್ ಇದು, ಅಂದರೆ ಸ್ಕಿನ್ ಕೇರ್ ರುಟೀನ್ ಇದು. ಇದನ್ನ ಎಲ್ಲರೂ ಫಾಲೋ ಮಾಡಲೇಬೇಕು. ನಿಮ್ಮ ಸ್ಕಿನ್ ಯೂತ್ಫುಲ್ ಆಗಬೇಕು, ಬೇಗ ಸುಕ್ಕು ಬೀಳಬಾರ್ದು, ನೆರಿಗೆ ಬೀಳಬಾರ್ದು, ಸ್ಕಿನ್ ಹೈಡ್ರೇಟ್ ಆಗಿರಬೇಕು, ಸ್ಕಿನ್ ಗ್ಲೋ ಆಗಿರಬೇಕು, ಸ್ಕಿನ್ ಸಾಫ್ಟ್ ಸ್ಮೂತ್ ಆಗಿರಬೇಕು ಅಂತಂದರೆ ನಮಗೆ ಬೇಕಾಗಿರುವಂಥದ್ದು ಈ ಮಾಯ್ಶ್ಚರೈಸರ್. ಹಾಗಾದರೆ ಯಾವ ಮಾಯ್ಶ್ಚರೈಸರ್ ಬೆಸ್ಟ್, ಯಾಕೆ ಹಚ್ಕೋಬೇಕು ಎಲ್ಲದನ್ನು ಹೇಳ್ತೇನೆ. ಮೊದಲನೇದಾಗಿ ಯಾಕೆ ಈ ಮಾಯ್ಶ್ಚರೈಸರನ್ನು ಹಚ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ತುಂಬ ಸರಿ ನಾವೆಲ್ಲ ಏನು ತಪ್ಪು ಮಾಡ್ತೀವಿ ಅಂತಂದರೆ ಮುಖವನ್ನು ತೊಳ್ಕೊತೀವಿ, ಒರೆಸ್ಕೊತೀವಿ, ಡೈರೆಕ್ಟಾಗಿ ಯಾವುದಾದ್ರೂ ಕ್ರೀಮನ್ನು ಹಚ್ಕೊಳ್ತೀವಿ. ನಾನು ಮುಖ ತೊಳೆದು ಒರೆಸಿಯಾದ ನಂತರ ಟೋನರ್ ಹಚ್ಕೋಬೇಕು ಅಂತ ಹೇಳಿದ್ದೇನೆ. ಪೋರ್ಸ್ ಎಲ್ಲ ಮಿನಿಮೈಸ್ ಮಾಡೋದಕ್ಕೆ, ಸ್ಕಿನ್ನನ್ನು ಟೈಟನ್ ಮಾಡೋದಕ್ಕೆ, ಸ್ಕಿನ್ಗೆ ಬೇಕಾಗಿರುವಂಥ pH ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ ಟೋನರನ್ನು ಹಚ್ಚಬೇಕು. ಟೋನರ್ ಹಚ್ಚಿ ಆದ ನಂತರ ನಾವು ಮಾಯ್ಶ್ಚರೈಸರನ್ನು ಹಚ್ಚಬೇಕು. ನಮ್ಮ ದೇಹಕ್ಕೆ ಅಥವಾ ನಮ್ಮ ಚರ್ಮಕ್ಕೆ ನೀರು ಹೇಗೆ ಮುಖ್ಯನೋ ತೇವಾಂಶ ಕೂಡ ತುಂಬ ಮುಖ್ಯ. ನಿಮ್ಮ ಸ್ಕಿನ್ನಲ್ಲಿ ತೇವಾಂಶ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಅಂತಂದರೆ ಆ ತೇವಾಂಶನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಸ್ಕಿನ್ ಜಾಸ್ತಿ ಆಯಿಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆವಾಗ ನಿಮ್ಮದು ಆಯಿಲ್ ಸ್ಕಿನ್ ಇರಲಿ ಅಥವಾ ಡ್ರೈ ಸ್ಕಿನ್ ಇರಲಿ, ನಿಮ್ಗೆ ಆಯಿಲಿ ಕಾಣುತ್ತೆ. ತುಂಬ ಜನ ಆಯಿಲ್ ಸ್ಕಿನ್ ಇರೋರು ಏನು ಅಂದ್ಕೊತಾರೆ ಅಂತಂದರೆ ನಮ್ಮ ಮುಖ ಆಲ್ರೆಡಿ ಆಯಿಲಿ ಆಗಿದೆ, ನಾವು ಯಾಕೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೋಬೇಕು ಅಂತ. ಅದು ತಪ್ಪು. ಮಾಯ್ಶ್ಚರೈಸರ್ನ ಹಚ್ಕೊಳ್ಳೋದ್ರಿಂದ ಆ ಆಯಿಲ್ ಅಂಶ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇಲ್ದಿದ್ರೆ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗಿ, ಯಾಕಂತಂದರೆ ಆ ತೇವಾಂಶನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ಕಿನ್ ಜಾಸ್ತಿ ಆಯಿಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಏನಾಗುತ್ತೆ, ಜಾಸ್ತಿ ಆಯಿಲಿಯಾಗಿ ಕಾಣುತ್ತೆ, ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಬೀಳುತ್ತೆ. ಇದು ಆಯಿಲಿ ಸ್ಕಿನ್ ಅವರ ಪ್ರಾಬ್ಲಮ್. ಆದರೆ ನೀವು ಡ್ರೈ ಸ್ಕಿನ್ ಅವರಾದರೆ ನಿಮ್ಮ ಮುಖಕ್ಕೆ ನೀವು ಮಾಯ್ಶ್ಚರೈಸಿಂಗ್ ಮಾಡಿಲ್ಲದಿದ್ದರೆ ನಿಮ್ಮ ಸ್ಕಿನ್ ಕಂಪ್ಲೀಟ್ ಹಾಳಾಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ. ಫಸ್ಟೇ ನಿಮ್ಮದು ಡ್ರೈ ಸ್ಕಿನ್ ಮಾಯ್ಶ್ಚರೈಸರನ್ನು ಹಚ್ಚಿಲ್ಲ ಅಂತಂದರೆ ನಿಮ್ಮ ಸ್ಕಿನ್ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಮುಖ ತುಂಬ ಸ್ಕಿನ್ ಟೈಟ್ ಆದಾಗ ಅನಿಸುತ್ತೆ, ವೈಟ್ ಪ್ಯಾಚಸ್ ಬೀಳೋಕ್ಕೆ ಶುರುವಾಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಇದರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ನ ಅಂದರೆ ಮುಖ ಸ್ಕಿನ್ ಟೈಟ್ ಆದರೆ ನೆರಿಗೆಗಳು ಬೀಳುತ್ತೆ, ಸುಕ್ಕು ಬೀಳುತ್ತೆ. ಪ್ರೀ ಮೆಚೂರ್ಡ್ ಏಜಿಂಗ್ ಅಂತ ಹೇಳ್ತೀವಲ್ವ, ಅಂದರೆ ಏಜ್ ಆಗಿರಲ್ಲ ಆದರೂ ಮುಖ ನೋಡಿದಾಗ ತುಂಬ ಏಜಾದಾಗ ಕಾಣಿಸ್ತಾರೆ. ಇದು ಡ್ರೈ ಸ್ಕಿನ್ ಅವ್ರದ್ದು ಪ್ರಾಬ್ಲಮ್. ಆದ್ದರಿಂದ ಡ್ರೈ ಸ್ಕಿನ್ ಅವರಾಗಲಿ ಆಯಿಲ್ ಸ್ಕಿನ್ ಅವರಾಗಲಿ ನಿಮ್ಮ ಮುಖ ಸೂಪರ್ ಆಗಿರಬೇಕು, ಸ್ಕಿನ್ ಹೈಡ್ರೇಟ್ ಆಗಿರಬೇಕು, ಸಾಫ್ಟ್ ಆಗಿರಬೇಕು, ಪಿಂಪಲ್ಸ್ ರ್ಯಾಷಸ್ ಯಾವುದೂ ಬೀಳಬಾರ್ದು, ಸ್ಕಿನ್ ಗ್ಲೋ ಆಗಬೇಕು ಅಂತಂದರೆ ನೀವು ಮಾಯ್ಶ್ಚರೈಸರನ್ನು ಕಂಪಲ್ಸರಿ 2 ಸರಿ ಹಚ್ಕೊಳ್ಳೇಬೇಕು. ಬೆಳಗೊಂದು ಸರಿ, ರಾತ್ರಿ ಒಂದು ಸರಿ. ಹಾಗಾದರೆ ಯಾವುದು ಮಾಯ್ಶ್ಚರೈಸರ್ ಬೆಸ್ಟ್? ಆಯಿಲ್ ಸ್ಕಿನ್ ಅವರಿಗೆ ನಿಮಗೆ ನ್ಯೂಟ್ರೋಜನ್ ಅವ್ರದ್ದು ಹೈಡ್ರೋ ಬೂಸ್ಟ್ ಜೆಲ್ ಅಂತ ಬರುತ್ತೆ. ಆಯಿಲಿ ಸ್ಕಿನ್ ಅವ್ರು ಯಾವಾಗಲೂ ಮಾಯ್ಶ್ಚರೈಸರನ್ನು ವಾಟರ್ ಬೇಸ್ಡ್ ಇರೋದನ್ನು ತಗೊಳ್ಳಿ, ಜೆಲ್ ಬೇಸ್ಡ್ ತಗೊಳ್ಳಿ. ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಜಾಸ್ತಿ ಸ್ಕಿನ್ಗೆ ಅಂಟ್ಕೊಂಡು ಸ್ಟಿಕ್ಕಿ ಅಂತ ಅನ್ನಿಸಲ್ಲ, ತುಂಬ ಬೇಗ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ನಿಮಗೆ ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ, ಒಳ್ಳೆ ಟೆಕ್ಸ್ಚರ್ ಕೂಡ ಕೊಡುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ನೀವು ಕ್ರೀಮಿ ಇರುವಂತಹ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿಕ್ಕೆ ಹೋದರೆ ಏನಾಗುತ್ತೆ, ನಿಮ್ದು ಆಲ್ರೆಡಿ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನು ಅಂತಂದರೆ ತುಂಬ ಸ್ಟಿಕ್ಕಿ ಅಂಟು ಜಿಡ್ಡು ಥರ ಕಾಣುತ್ತೆ. ಆದ್ದರಿಂದ ಆದಷ್ಟು ಆಯಿಲಿ ಸ್ಕಿನ್ ಅವರು ಲೈಟ್ ವೆಯ್ಟ್ ವಾಟರ್ ಬೇಸ್ಡ್ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರನ್ನು ಸೆಲೆಕ್ಟ್ ಮಾಡಿ. ನ್ಯೂಟ್ರೋಜನ್ ಅವ್ರದ್ದು ತುಂಬ ಬೆಸ್ಟ್ ಇದೆ. ಅದು ಕಾಸ್ಟ್ಲಿ ಅಂತ ಅನಿಸಿದ್ರೆ ನಿಮಗೆ ಮಿನಿಮಲಿಸ್ಟ್ ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ, ಅದನ್ನೂ ಕೂಡ ಆಯಿಲ್ ಸ್ಕಿನ್ ಅವರು ಬಳಸ್ಬೋದು. ಎರಡರದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ನೀವು ಬೈ ಮಾಡಬೇಕು. ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡಿರ್ತೇನೆ. ಇನ್ನು ಡ್ರೈ ಸ್ಕಿನ್ ಅವ್ರು ಏನು ಮಾಡ್ಬೋದು, ನಿಮಗೆ ಸೆಟಪ್ ಇಲ್ಲ ಅವ್ರದ್ದು ಎಲ್ಲ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ಬೆಸ್ಟ್ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಇದೆ. ಸೆಟಪ್ ಇಲ್ಲ ಅವ್ರದ್ದು ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಇದೆ, ಅದನ್ನ ಬಳಸ್ಬೋದು ಕಾಂಬಿನೇಷನ್ ಅಥವಾ ಡ್ರೈ ಸ್ಕಿನ್ ಅವರು.
ಅದರದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಹೇಗೆ ಅಪ್ಲೈ ಮಾಡೋದು? ಮುಖವನ್ನು ಕ್ಲೀನಾಗಿ ಕ್ಲೆನ್ಸರಿಂದ ತೊಳೆದಿರ್ತೀರಾ, ಮುಖವನ್ನು ಒರೆಸ್ತೀರಾ, ವಾರಕ್ಕೆ 2 ಅಥವಾ 3 ಸರಿ ಟೋನರ್ ಹಚ್ಕೋಬೋದು. ಹಚ್ಕೊಳ್ಳೋ ಅಭ್ಯಾಸ ಇದ್ದರೆ ನಾನು ತುಂಬ ಮೈಲ್ಡ್ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಟೋನರನ್ನು ಹಚ್ಚಿದ್ರೆ ಒಳ್ಳೆಯದು ಅಂತ ಲಾಸ್ಟ್ ವಿಡಿಯೋದಲ್ಲಿ ರೆಕಮೆಂಡ್ ಮಾಡಿದ್ದೇನೆ. ಟೋನರ್ ಹಚ್ಚಾದ ನಂತರ ನೀವು ಈ ಮಾಯ್ಶ್ಚರೈಸರನ್ನು ಹಚ್ಕೋಬೇಕು. ದಿನಕ್ಕೆ 2 ಸರಿ ಈ ಥರ ಮಾಡ್ಬೋದು. ಮಾಯ್ಶ್ಚರೈಸರನ್ನು ಬೆಳಗೊಂದ್ಸರಿ ಅಥವಾ ಬೆಳಗೊಂದ್ಸರಿ ಮತ್ತು ರಾತ್ರಿ ಮುಖ ತೊಳೆದು ಮಲಗೋಕ್ಕಿಂತ ಮುಂಚೆ ಹಚ್ಕೊಂಡು ಮಲಗುವಂಥದ್ದು. ಈಗ ಈ ಮಾರ್ಕೆಟಲ್ಲಿ ಅಂದರೆ ತರುವಂಥ ಮಾಯ್ಶ್ಚರೈಸರ್ ಎಲ್ಲ ನಮಗೆ ಇಷ್ಟ ಇಲ್ಲ. ಹೋಮ್ ಮೇಡ್ ಅಥವಾ ಬೆಸ್ಟ್ ಮನೇಲಿ ಏನಾದರೂ ಮಾಡ್ಕೋಬೋದು, ಖಂಡಿತ ಮಾಡ್ಕೋಬೋದು. ಆದರೆ ನಿಮಗೆ ಪ್ಯೂರ್ ಆಗಿರುವಂಥ ಅಲ್ವೇರಾ ಜೆಲ್ ಬೇಕು. ಪ್ಯೂರ್ ಆಗಿರುವಂಥ ಟ್ರಾನ್ಸ್ಪರೆಂಟ್ ಅಲ್ವೇರಾ ಜೆಲ್ ತಗೊಳ್ಳಿ. ಅದರದ್ದು ಬೇಕಾದರೂ ಲಿಂಕ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಅದನ್ನು ಒಂದು ಸ್ವಲ್ಪ ತಗೊಳ್ಳಿ. ಅದಕ್ಕೆ 1 ಡ್ರಾಪ್ ಆಲ್ಮಂಡ್ ಆಯಿಲ್, ಬಾದಾಮಿ ಎಣ್ಣೆನ ಉಪಯೋಗ ಮಾಡ್ಬೋದು. ನಿಮ್ಮದು ಸಿಕ್ಕಾಪಟ್ಟೆ ಆಯಿಲಿ ಸ್ಕಿನ್ ಅಂತಂದರೆ ಬಾದಾಮಿ ಎಣ್ಣೆನ ಸ್ಕಿಪ್ ಮಾಡಿ. ಡ್ರೈ ಸ್ಕಿನ್ ಅವರಿದ್ರೆ 1-2 ಡ್ರಾಪ್ ಬಾದಾಮಿ ಎಣ್ಣೆನ ಹಾಕ್ಕೊಳ್ಳಿ, ಆಲ್ಮಂಡ್ ಆಯಿಲನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಖಕ್ಕೆ ಹಚ್ಚಿ ಮುಖ ತೊಳೆದು ಒರೆಸಿ ಆದ ನಂತರ ಟೋನರ್ ಹಚ್ಕೊಳ್ಳುವ ಅಭ್ಯಾಸ ಇದ್ದರೆ ಹಚ್ಕೊಂಡು ಅದಾದ ನಂತರ ಮುಖಕ್ಕೆ ಹಚ್ಚಿ ಅದಾದ ನಂತರ ಮಲ್ಕೋಬೋದು. ದಿನಕ್ಕೆ 2 ಸರಿ ಈ ಥರ ಮಾಡ್ಬೋದು. ನಿಮಗೆ ಕರೆಕ್ಟಾಗಿ ಟೋನರ್ ಹೇಗೆ ಹಚ್ಕೊಳ್ಳೋದು, ಕ್ಲೆನ್ಸಿಂಗ್ ಹೇಗೆ ಮಾಡ್ಕೊಳ್ಳೋದು ನಂದು ಪ್ರೀವಿಯಸ್ 2 ಎಪಿಸೋಡಲ್ಲಿ ಹಾಕಿದ್ದೇನೆ. ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ಕ್ಲೀನಾಗಿ ನೋಡ್ಕೊಳ್ಳಿ. ಅದ್ರಲ್ಲಿ ನಿಮಗೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟೆಪ್ಪನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನೀವು ಅದನ್ನ ಫಾಲೋ ಮಾಡಿನೇ ಈ 3rd ಸ್ಟೆಪ್ ಫಾಲೋ ಮಾಡಬೇಕು. ಸೊ ಮನೆಯಲ್ಲಿ ಆದರೆ ನೀವು ಈ ಥರ ಆಲ್ಮಂಡ್ ಆಯಿಲ್ ಮತ್ತು ಅಲೋವೆರಾ ಜೆಲ್ ಮಿಕ್ಸನ್ನು ಮಾಡ್ಕೊಂಡು ಹಚ್ಕೋಬೋದು. ಏನನ್ನಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಕಂಪಲ್ಸರಿಯಾಗಿ. ಯಾಕಂತಂದರೆ ಎಲ್ಲರ ಸ್ಕಿನ್ ಒಂದೇ ಟೈಪ್ ಇರಲ್ಲ. ಕೆಲವೊಂದು ಸರಿ ಇಂಗ್ರೀಡಿಯೆಂಟ್ಸಲ್ಲಿ ಏನಾದರೂ ವೇರಿಯೇಷನ್ಸ್ ಇದ್ದರೆ ಪ್ರಾಬ್ಲಮ್ ಆಗ್ಬೋದು. ಅದರಿಂದ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ತುಂಬ ಸೆನ್ಸಿಟಿವ್ ಸ್ಕಿನ್, ಏನು ಹಚ್ಚಿದ್ರೂ ಇರಿಟೇಷನ್ ಆಗುತ್ತೆ, ಅದು ತುಂಬ ಪಿಂಪಲ್ಸ್ ಇದ್ದರೆ ಇದೆಲ್ಲದನ್ನು ಮಾಡೋಕ್ಕಿಂತ ಮುಂಚೆ ಒಂದು ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಇದಿಷ್ಟ ಆದ ನಂತರ ನೆಕ್ಸ್ಟ್ ಸ್ಟೆಪ್, ಇದಿಷ್ಟಾದರೂ ನಿಮ್ಮ ಮುಖ ಕಪ್ಪಾಗಿ ಕಾಣುತ್ತೆ ಅಂತಂದರೆ ನೀವು ಸನ್ಸ್ಕ್ರೀನ್ ಲೋಷನನ್ನು ಕರೆಕ್ಟಾಗಿ ಹಚ್ಕೊಳ್ಳಲ್ಲ ಅಂತ. ಹಾಗಾದರೆ ಯಾವ ಥರ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೋಬೇಕು, ಯಾವ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೋಬೇಕು, ಇದೆಲ್ಲದನ್ನು ಅದು ಮನೇಲಿ ಏನಾದರೂ ಮಾಡ್ಬೋದಾ, ಇದೆಲ್ಲದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. 4ನೇ ಎಪಿಸೋಡಲ್ಲಿ ಹೇಳ್ತೇನೆ. ಪ್ರತಿದಿನ ಮಿಸ್ ಗ್ಲೋದಲ್ಲಿ 7 ಗಂಟೆಗೆ ಸಾಯಂಕಾಲ ಈ ಥರ ಸ್ಕಿನ್ ಕೇರ್ ಟಿಪ್ಸ್ಗಳನ್ನು ಹಾಕ್ತಾ ಇರ್ತೇನೆ. ಮೊದಲನೇದಾಗಿ ನಾನು ಈ 7 ದಿನದ ಸ್ಕಿನ್ ಕೇರ್ ಚಾಲೆಂಜ್, ಬೇಸಿಕ್ ಸ್ಕಿನ್ ಕೇರ್ ರೂಟೀನ್ಸ್ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾಗಿರುವಂಥದ್ದನ್ನು ಲಿಸ್ಟ್ ಮಾಡಿದ್ದೀನಿ. ಈ 7 ವಿಡಿಯೋಗಳನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಲೈಫ್ ಲಾಂಗ್ ನಿಮಗಿದು ಬೇಕಾಗುತ್ತೆ. ಸ್ಕಿನ್ ಕ್ಲೆನ್ಸಿಂಗ್ ಇರ್ಬೋದು, ಅಥವಾ ಟೋನಿಂಗ್ ಇರ್ಬೋದು, ಅಥವಾ ಮಾಯ್ಶ್ಚರೈಸರ್ ಹಚ್ಚೋದಿರ್ಬೋದು, ಸನ್ಸ್ಕ್ರೀನ್ ಲೋಷನ್, ನೆಕ್ಸ್ಟ್ ಏನು ಬರುತ್ತೆ ಅದೆಲ್ಲದೂ ಬೇಕಾಗುತ್ತೆ. ಎಲ್ಲದನ್ನು ಮಿಸ್ ಮಾಡಿದೆ ಸೇವ್ ಮಾಡ್ಕೊಳ್ಳಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಇಷ್ಟಪಟ್ಟವರಿಗೂ ಕೂಡ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡಿದ ನೋಡ್ಬೋದು. ಇದೇ ಥರ ನಾನು ಈ ಪ್ರಯತ್ನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.